ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಸಹ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ. ನಾನು ರೆಡಿ ಆಗಿದ್ದೀನಿ, ನನಗೆ ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕುಂಟು. ಸೊ ಹೇಗೆ ರೆಡಿ ಆಗ್ತೀನಿ ಅಂತ ತೋರಿಸ್ತೀನಿ ನಾನು ನಿಮಗೆ. ಮೊದಲಿಗೆ ಹೇರ್ ಟೈ ಮಾಡ್ತೀನಿ. ಮೊದಲಿಗೆ ಫೇಸ್ಗೆ ನಾನು ಟೋನರನ್ನು ಹಾಕ್ತಾ ಇದ್ದೀನಿ. ಈ ಟೋನರು ಬಯೋನವರದ್ದು. ಇದು ಟೋನರು ಅಂದರೆ ಪೋರ್ಸ್ ಇದೆ ಅಲ್ಲ, ಓಪನ್ ಪೋರ್ಸು, ಅದಕ್ಕೋಸ್ಕರ ಒಂದು ಕಾಟನನ್ನು ತೆಕ್ಕೊಳ್ಬೇಕು. ಕಾಟನ್ಗೆ ಸ್ವಲ್ಪ ಹಾಕಿ ಎಲ್ಲ ಫೇಸಿಗೆ ಒಳ್ಳೇದು ಮಾಡಿ ಇದು ಮಾಡಬೇಕು. ಫುಲ್ ಫೇಸಿಗೆ ಒಳ್ಳೇದು ಮಾಡಿ ಇದು ಮಾಡಬೇಕು. ಆಯಿತು, ಒಂದು 1 ಮಿನಿಟ್ ಬಿಡುವ, ಸ್ವಲ್ಪ ಡ್ರೈ ಆಗಲಿ. ಡ್ರೈ ಆಯಿತು. ಅದ ನಂತರ ನಾನು ಸ್ವಲ್ಪ ಮಾಯ್ಶ್ಚರೈಸರ್ಗೋಸ್ಕರ ಅಲೋವೆರಾ ಜೆಲ್ಲನ್ನು ಹಾಕ್ತಾ ಇದ್ದೀನಿ. ಅಲೋವೆರಾ ಜೆಲ್ ಇದು ಹಿಮಾಲಯನವರದ್ದು. ಸ್ವಲ್ಪ ಡ್ರೈ ಆಗಲಿ, ಸ್ವಲ್ಪ ಡ್ರೈ ಆಗಬೇಕು. ನೀರಿದೆ. ಅದ ನಂತರ ಸ್ವಲ್ಪ ನಾನು ಇದಾಕೋದು ನಿವಿಯಾನವರದ್ದು ಸಾಫ್ಟ್ ಕ್ರೀಮ್. ಸ್ವಲ್ಪ, ಜಾಸ್ತಿ ಅಲ್ಲ, ಎಲ್ಲಿ ಪೋರ್ಸ್ ಇದೆ ಅಲ್ಲಿ ಮಾತ್ರ ಹಾಕ್ತೀನಿ. ಫುಲ್ ಫೇಸಿಗೆ ಅಷ್ಟು ಹಾಕಲ್ಲ, ಸ್ವಲ್ಪ ಹಾಕೋದು, ಜಾಸ್ತಿ ಅಲ್ಲ. ಒಳ್ಳೇದು ಮಾಡಿ ಬ್ಲೆಂಡ್ ಮಾಡುವ. ಒಳ್ಳೆ ಬ್ಲೆಂಡ್ ಆಯಿತು. ಡ್ರೈ ಆಯಿತು. ಈಗ ನಾನು ಸನ್ಸ್ಕ್ರೀನ್ ಹಾಕ್ತಾ ಇದ್ದೀನಿ. ಸನ್ಸ್ಕ್ರೀನ್ ಹಾಕಿ ಇಲ್ಲ, ಖಾಲಿ ಆಗಿದೆ.
ಖಾಲಿ ಆಗಿದೆ, ಹಾಕಿ ಹಾಕಿ ತಗೊಳ್ಳಿಕ್ಕೆ ಹೋಗಲಿಲ್ಲ. ನಿಮಗೆ ಬೇಕಾದರೆ ಟೋನರ್ ಹಾಕಿ ನಂತರ ಸಿರಮ್ ಸಹ ಹಾಕ್ಬೋದು. ನಾನು ಸ್ಕಿಪ್ ಮಾಡಿದ್ದೀನಿ, ನಾನು ಹಾಕಲಿಲ್ಲ. ಬೇಕಾದರೆ ಹಾಕ್ಬೋದು. ಈಗ ನಾನು ಪೌಡ್ರನ್ನು ಹಾಕ್ತಾ ಇದ್ದೀನಿ. ಇದು ಲ್ಯಾಕ್ಮೆನವರ ಪೌಡರು. ಒಳ್ಳೆ ಬ್ಲೆಂಡ್ ಆಯಿತು, ಒಳ್ಳೇದು ಬ್ಲೆಂಡ್ ಆಯ್ತು. ಈಗ ಬ್ಲೆಂಡ್ ಮಾಡಿದ್ದೀನಿ. ಈಗ ಸ್ವಲ್ಪ ಲಿಪ್ ಬಾಮ್ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಇದು ಲಿಪ್ ಬಾಮ್. ಬಯೋನವರದ್ದೇ ತುಂಬ ಚೆನ್ನಾಗಿದೆ ಇದು ಲಿಪ್ ಬಾಮ್. ಟ್ರೈ ಮಾಡಿ ನೀವು ಸಹ ಬೇಕಾದರೆ. ಲಿಪ್ಸ್ಟಿಕ್ ಬಂದುಬಿಟ್ಟು ಮ್ಯಾಚ್ ಆಗಿದೆ ಹಾಕಬೇಕು ಅಂತ. ಇದು ಮ್ಯಾಚ್ ಆಗೋದಿಲ್ಲ. ಇದಾಗುತ್ತೆ, ವೈನದ್ದು ಇದು ಸ್ವಲ್ಪ ಮ್ಯಾಚ್ ಆಗುತ್ತೆ. ಸರಿ, ಮಿರರ್ ನೋಡಿ ಹಾಕ್ತೀನಿ. ಸರಿಯಾಗಿದೆ. ಸ್ವಲ್ಪ ಮಿರರ್ ನೋಡಿ ಹಾಕ್ತೀನಿ. ಬಂದೆ ಹಾಕಿ ಸರಿಯಾಯಿತು. ಮತ್ತು ಕಾಜಲಿಗೆ ನಾನು ಇದು ಲ್ಯಾಕ್ಮೆನವರದ್ದು ಯೂಸ್ ಮಾಡ್ತಾ ಇದ್ದೀನಿ ಕಾಜಲ್ಲು. ಇದು ಲ್ಯಾಕ್ಮೆನವರ ಕಾಜಲನ್ನು ಹಾಕ್ತಾ ಇದ್ದೀನಿ.
ಐಲೈನರ್ ಬೇಕಾ ಬೇಕಾ ಬೇಡವಾ? ಬೇಡ ಬೇಡ ಇರಬೇಕು. ನಾನು ಯೂಸ್ ಮಾಡುವಂಥ ಐಲೈನರ್ ಮೇಬಿಲಿನ್ನವರದ್ದು. ಇದು ಮಾರ್ಕರ್ ಥರ ಯೂಸ್ ಮಾಡೋದು, ಮಾರ್ಕರದ್ದು ಚೆನ್ನಾಗಿದೆ ಮಾತ್ರ ಮೇಬಿಲಿನ್ನವರದ್ದು. ಬೇಡ ಇರಬೇಕು. ನಾನು ಇಲ್ಲೇ ಹೋಗೋದಲ್ಲ, ದೂರ ಹೋಗೋದಲ್ಲ. ಬೇಡ, ಮಳೆ ಬಂದರೆ ಮತ್ತೆ ಬೇಡ, ಇವತ್ತು ಹಾಕೋದಿಲ್ಲ ನಾನು. ಸ್ಟಿಕ್ಕರ್ ಹಾಕಬೇಕು. ಸ್ಟಿಕ್ಕರ್ ನಮ್ಮದು ಚೆನ್ನಾಗಿದೆ. ಇದು ಕಲರ್ ಇದೆ ಸ್ಟಿಕ್ಕರು. ಯಾವ ಸೂಟ್ ಆಗುತ್ತೆ ಅದಕ್ಕೆ? ಪಿಂಕು, ಇದು ಕಲರದಿಲ್ಲ ಇದರಲ್ಲಿ. ಪಿಂಕ್ ನೋಡುವ. ಇದು ಕಲರ್ ಹಾಕ್ತೀನಿ, ವಾಯ್ಲೆಟ್ ಕಲರ್. ಪಿಂಕ್ ಬೇಡ, ವಾಯ್ಲೆಟ್ ಕಲರ್ ಚೆನ್ನಾಗಿ ಕಾಣುತ್ತೆ, ಇರಬೇಕು. ಇದು ವಾಯ್ಲೆಟ್ ಕಲರನ್ನು ನಾನು ಹಾಕ್ತಾ ಇದ್ದೀನಿ. ಚೆನ್ನಾಗಿದೆ ಮಾತ್ರ ಇದು ಸ್ಟಿಕ್ಕರ್ಸು. ಚೆನ್ನಾಗಿ ಕಾಣ್ತದಲ್ಲ, ಚೆನ್ನಾಗಿ ಕಾಣ್ತದೆ. ಇದು ಸ್ಟಿಕ್ಕರ್ಸ ಮ್ಯಾಚ್ ಆಗ್ತಿದೆ, ಚೆನ್ನಾಗಿದೆ ಇದು. ಲಾಸ್ಟ್ಗೆ ಬಂದುಬಿಟ್ಟು ಸನ್ಸ್ಕ್ರೀನ್ ಹಾಕ್ತಾ ಇದ್ದೀನಿ. ಇದು ಸಹ ವಯೋನವರದ್ದೇ ಸನ್ಸ್ಕ್ರೀನು. ಇದು ಆ್ಯಕ್ಚುಲಿ ಮುಖಕ್ಕೆ ಸಹ ಹಾಕ್ತಾರೆ. ನಾನು ಇದು ಫೇಸಿಗೆ ಯಾಕೆ ಹಾಕೋದಿಲ್ಲ ಅಂದರೆ, ಇದು ನೀರು ಥರ ಇದೆ, ಅಷ್ಟು ಬ್ಲೆಂಡ್ ಆಗೋದಿಲ್ಲ ಒಟ್ಟಿಗೆ. ಅಂದರೆ ನೀರು ಪಕ್ಕ ಡ್ರೈ ಆಗೋದಿಲ್ಲ ಇದು. ಅದಕ್ಕೋಸ್ಕರ ನಾನು ಇದು ಕೈಗೆ ಯೂಸ್ ಮಾಡ್ತಾ ಇರೋದು. ನೋಡಿ, ನಾನು ಸ್ಯಾಂಪಲ್ ತೋರಿಸ್ತೀನಿ. ಬಿತ್ತಾ ನೋಡಿ, ಒಂದು ಸ್ವಲ್ಪ ತೋರಿಸ್ತೀನಿ. ಜಾಸ್ತಿ ಹಾಕಿದರೆ ಪಕ್ಕದಕ್ಕೆ ಡ್ರೈ ಆಗೋದಿಲ್ಲ ಇದು, ಅದೇ ಪ್ರಾಬ್ಲಮ್. ಇದು ನೋಡಿ, ಪರಿಮಳ ಮತ್ತು ಸೂಪರ್ ಆಗಿದೆ. ಬಿಕಾಸ್ ಸ್ಯಾಂಡಲ್ವುಡ್ ಇದು ಕಾಣ್ತಿದೆಯಾ? ಸ್ಯಾಂಡಲ್ವುಡ್ನವರದ್ದು ಮಾತ್ರ ಒಳ್ಳೆಯದಿದೆ ಮಾತ್ರ. 50+ SPF ನೋಡಿ, ಹಾಕಲೇಬೇಕು ಇಲ್ಲಿ ಹೊರಗಡೆ ಹೋಗುವಾಗ, ಹೌದಲ್ಲ? ಅದಾಯಿತು, ಕೂಚಲ್ಲೋ ಬಿಡುವ. ನಾನು ರೆಡಿ ಆಗಿದ್ದೀನಿ. ಜೋರು ಶೀತ ನಿನ್ನೆಯಿಂದ. ಸ್ವಲ್ಪ ಸ್ಪ್ರೇ ಹಾಕುವ. ಇದು ಸ್ಪ್ರೇ ಹಾಕೋದು ನಾನು. ಕೊಂಚ ಕಟ್ಟಬೇಕಾ ಬಿಡಬೇಕಾ? ಕಟ್ಟಿದರೆ ಹೀಗೆ ಕಾಣುತ್ತೀನಿ, ಬಿಟ್ಟರೆ ಹೀಗೆ ಕಾಣ್ತೀನಿ. ಬಿಡುವ, ಚೆನ್ನಾಗಿದೆ ಅಲ್ಲ? ಸರಿ ಫ್ರೆಂಡ್ಸ್, ಹೋಗ್ತೀನಿ ನಾನಿನ್ನು. ಬಾಯ್. ಹೋದರೆ ಏನಾದರೂ ಅಲ್ಲಿ ವೀಡಿಯೋ ಮಾಡಿದರೆ ಅದು ಆ್ಯಡ್ ಮಾಡ್ತೀನಿ, ಇಲ್ಲದ್ರೆ ಮತ್ತೊಂದು ವೀಡಿಯೋದಲ್ಲಿ ಸಿಕ್ಕುವ. ಅಷ್ಟುವರೆಗೆ ಬಾಯ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.